ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ದುರಂತ ನಡೆದಿದೆ. ದಾಸನಪುರ ಬಳಿ ಆಯಿಲ್ ಗೋದಾಮಿಗೆ ಬೆಂಕಿ ತಗುಲಿದೆ. 30 ಕೋಟಿ ರೂಪಾಯಿ ಮೌಲ್ಯದ ಆಯಿಲ್ ಭಸ್ಮ ಆಗಿದೆ. ಆಯಿಲ್ ಹೊರಗಡೆ ಚಿಮ್ಮುತ್ತಲೇ ಜನ ಓಡಿದ್ದಾರೆ. ಅಲ್ಲಿಂದ ನೋಡ್ತಾ ಇದ್ದಂತೆ ಇಡೀ ಗೋದಾಮು ಉರಿದು ಹೋಗಿದೆ. ಅಗ್ನಿಶಾಮಕ ತಂಡದಿಂದ ಕಾರ್ಯಾಚರಣೆ ನಡೆದಿದೆ. ಆಯಿಲ್ ಗೋದಾಮಿದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ದುರಂತ ನಡೆದಿದೆ. 30 ಕೋಟಿ ರೂಪಾಯಿ ಮೌಲ್ಯದ ಆಯಿಲ್ ಭಸ್ಮ ಆಗಿದೆ. ಆಯಿಲ್ನ ಗೋದಾಮು ಹೊತ್ತಿ ಉರಿತಾ ಇರುವಂತಹ ದೃಶ್ಯ. ಕಾರ್ಯಾಚರಣೆ ನಡೀತಾ ಇದೆ ಅಗ್ನಿಶಾಮಕ ತಂಡದಿಂದ. ಆಯಿಲ್ ಗೋದಾಮಿಗೆ ಬೆಂಕಿ ತಗುಲ್ತಾ ಇದ್ದಂತೆ ಆಯಿಲ್ ಹೊರಗಡೆ ಚಿಮ್ಮಿದೆ. ಜನ ಅಲ್ಲಿಂದ ಓಡಿದ್ದಾರೆ. ನೋಡ್ತಾ ಇದ್ದಂತೆ ಇಡೀ ಗೋದಾಮು ಹೊತ್ತಿ ಉರಿದಿದೆ. ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಇದರ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಸದ್ಯ ನಾನೀಗ ದಾಸನಪುರ ಬಳಿ ಇರುವಂತಹ ಅಡಕನಮಾರನಹಳ್ಳಿಯಲ್ಲೇ ಇಲ್ಲಿನ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಡಕಮಾರನಹಳ್ಳಿಯ ಕಾಲೋನಿ ಏನಿದೆ, ಈ ಕಾಲೋನಿಯ ಬಳಿ ಒಂದು ಗೋಡೌನ್ ಅನ್ನ ಮಾಡಿರ್ತಾರೆ. ಸೊ ಇದು ವೇರ್ ಹೌಸ್, 3 ವೇರ್ ಹೌಸ್ ಗಳನ್ನ ಈ ಜಾಗದಲ್ಲಿ 10 ಎಕರೆ ಜಾಗದಲ್ಲಿ ಮಾಡಿದ್ರು. ಸೊ ಈ ವೇರ್ ಹೌಸ್ ಗಳ 3 ವೇರ್ ಹೌಸ್ ಗಳು ಏನಿದಾವೆ, ಸೊ ಅದರಲ್ಲಿ ಒಂದು ವೇರ್ ಹೌಸ್ ನಲ್ಲಿ ಈಗ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಈಗೇನು ಬೆಂಕಿ ಹತ್ತಿ ಉರಿತಾ ಇದೆ, ಇದರಲ್ಲಿ ಶೆಲ್ ಪ್ರೈವೇಟ್ ಲಿಮಿಟೆಡ್ ನ ಇಂಜಿನ್ ಆಯಿಲ್ ಅನ್ನ ಇಡಲಾಗಿತ್ತು ಅನ್ನುವಂತಹ ಮಾಹಿತಿ ದೊರೆತಾ ಇರುವಂತದ್ದು. ಈಗ ಆಲ್ರೆಡಿ ಬೆಳಗ್ಗಿನ ಜಾವ 3 ಗಂಟೆಯಿಂದಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿದೆ. ಬೆಳಗಿನ ಜಾವ 3 ಗಂಟೆ 3 ಕಾಲಿಗೆ ಬೆಂಕಿ ಕಾಣಿಸ್ಕೊಳ್ತು. ಇಲ್ಲಿಯವರೆಗೂ ಕೂಡ ಬೆಂಕಿಯನ್ನ ನಂದಿಸೋದಿಕ್ಕೆ ಅಗ್ನಿಶಾಮಕ ದಳ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆದ್ರೆ ಅಗ್ನಿಯನ್ನ ನಂದಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ನೋಡಬಹುದು ಏನು ಈ ಅಗ್ನಿ ಅವಘಡ ಏನಿದೆ, ಇದು ಮೇಲ್ಭಾಗಕ್ಕೆ ಉರಿದು ಹೋಗ್ತಾ ಇರುವಂತದ್ದು. ಹೊಗೆ ಕೂಡ ದಟ್ಟ ಹೊಗೆ ಕೂಡ ಕಾಣಿಸ್ತಾ ಇದೆ. ಕೇವಲ ವೇರ್ ಹೌಸ್ ನ ಒಳಭಾಗದಲ್ಲಿ ಮಾತ್ರ ಬೆಂಕಿ ಉರಿತಾ ಇಲ್ಲ, ಮೇಲ್ಭಾಗದಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಳ್ತಾ ಇರುವಂತದ್ದು. ದಟ್ಟ ಹೊಗೆ, ಕಿಲೋಮೀಟರ್ ಗಟ್ಟಲೆ ದಟ್ಟ ಹೊಗೆ ಕೂಡ ಇರುವಂತದ್ದು. ಅದರ ಜೊತೆಗೆ ಏನ್ ಇಂಜಿನ್ ಆಯಿಲ್ ಇದೆ ಅದು ಕೆರೆಯಂತೆ ಹರಿದು ಹೋಗ್ತಾ ಇರುವಂತದ್ದು ನಿಮಗೆ ಕಾಣಿಸ್ತಾ ಇದೆ. ನಾರ್ಮಲ್ ಆಗಿ ಇಂಜಿನ್ ಆಯಿಲ್ ಯೆಲ್ಲೋ ಕಲರ್ ಇರುತ್ತೆ. ಇದು ಹುರಿದು ಹೋಗಿರುವಂತಹ ಕಾರಣಕ್ಕಾಗಿ ಬೆಂಕಿಯಿಂದ ಇದು ಕಪ್ಪಗಾಗಿ ಈಗ ಆಲ್ರೆಡಿ ಕೆರೆಯಂತೆ ಹರಿದು ಹೋಗ್ತಾ ಇರುವಂತದ್ದು ನಮಗೆ ಕಾಣಿಸ್ತಾ ಇದೆ. ಇನ್ನು ಈ ವೇರ್ ಹೌಸ್ ನ ಪಕ್ಕದಲ್ಲಿ 2 ವೇರ್ ಹೌಸ್ ಗಳನ್ನ ಕೂಡ ಮಾಡಲಾಗಿತ್ತು. ಈ ವೇರ್ ಹೌಸ್ ಗಳಲ್ಲಿ ಒಂದು ವೇರ್ ಹೌಸ್ ನಲ್ಲಿ ಆಯಿಲ್ ಅಂದ್ರೆ ಅಡಿಗೆ ಬಳಕೆ ಮಾಡುವಂತಹ ಎಣ್ಣೆ ಇದ್ರೆ, ಇನ್ನೊಂದು ವೇರ್ ಹೌಸ್ ನಲ್ಲಿ ಮೆಡಿಕಲ್ ಗೆ ಸಂಬಂಧಪಟ್ಟಂತದ್ದು ಇರಬಹುದು, ಅದರ ಜೊತೆಗೆ ಬಟ್ಟೆ, ಇನ್ನು ಮನೆ ಬಳಕೆ ಮಾಡುವಂತಹ ಗೃಹೋಪಯೋಗಿ ವಸ್ತುಗಳನ್ನ ಇಡಲಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ದೊರೆತಾ ಇದೆ. ಪಕ್ಕದಲ್ಲಿರುವಂತಹ ಗೋಡೌನ್ ಏನಿದೆ ಅದಕ್ಕೆ ಬೆಂಕಿ ತಗಲಬಾರದು ಅನ್ನುವಂತಹ ಪ್ರಯತ್ನವನ್ನ ಅಗ್ನಿಶಾಮಕ ದಳದವರು ಮಾಡ್ತಾ ಇದ್ದಾರೆ. ಬೆಳಗ್ಗಿನಿಂದಲೂ ಕೂಡ 30ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಬಂದು ಇಲ್ಲಿ ಬೆಂಕಿಯನ್ನ ನಂದಿಸುವಂತಹ ಕಾರ್ಯ ಮಾಡ್ತಾ ಇರುವಂತದ್ದು. ಆದ್ರೆ ಇಂಜಿನ್ ಆಯಿಲ್ ಆಗಿರುವಂತಹ ಕಾರಣಕ್ಕಾಗಿ ಬೆಂಕಿಯನ್ನ ನಂದಿಸೋದಿಕ್ಕೆ ಅಷ್ಟು ಸುಲಭವಾಗಿ ಆಗಲ್ಲ. ಕೇವಲ ಅದು ಬೇರೆ ಕಡೆ ಇರುವಂತಹ ಅಂದ್ರೆ ಪಕ್ಕದಲ್ಲೇ ಇರುವಂತಹ ಗೋಡನ್ಗೆ ತಗಲದಂತೆ ತಡೆಯುವಂತಹ ಕೆಲಸವನ್ನ ಇಲ್ಲಿನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಸೊ ಇದು ಹುರಿದು ಹೋಗುವವರೆಗೂ ಕೂಡ ನಾವ್ ಏನು ಮಾಡೋದಿಕ್ಕೆ ಆಗಲ್ಲ. ಆಯಿಲ್ ಆಗಿರುವಂತಹ ಕಾರಣಕ್ಕಾಗಿ ಇದು ನೀರನ್ನ ಬಿಟ್ಟಷ್ಟು ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅನ್ನುವಂತಹ ಮಾತನ್ನ ಇಲ್ಲಿನ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಹೇಳ್ತಾ ಇದ್ರು. ಸದ್ಯಕ್ಕೆ ಬೆಂಕಿ ನಂದಿಸುವಂತಹ ಕಾರ್ಯ ಮಾಡ್ತಾ ಇದ್ರು ಕೂಡ ಬೆಂಕಿ ನಂದಿಸೋದಿಕ್ಕೆ ಆಗ್ತಾ ಇಲ್ಲ. ಕೇವಲ ಬೇರೆ ಬೇರೆ ಕಡೆ ಹರಡದಂತೆ ತಡೆಯೋದಿಕ್ಕೆ ಆಗ್ತಾ ಇದೆ ಅಷ್ಟೇ. ಸೊ ಮೇಲ್ಭಾಗದಲ್ಲೂ ಕೂಡ ಬೆಂಕಿಯನ್ನ ನಾವು ನೋಡ್ತಾ ಇದೀವಿ. ಸೊ ಇದೇ ರೀತಿಯಾಗಿ ಸಾಕಷ್ಟು ಕಡೆಗಳಲ್ಲಿ ಬೆಂಕಿ ಅನಾಹುತ ಸಂಭವಿಸ್ತಾ ಇರುತ್ತೆ. ಆದ್ರೆ ಒಳಭಾಗದಲ್ಲಿ ಸರಿಯಾದ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿರ್ಲಿಲ್ಲ. ಸೊ ಈ ಕಾರಣಕ್ಕಾಗಿ ವೇರ್ ಹೌಸ್ ನಲ್ಲಿ ಬೆಂಕಿ ಹತ್ಕೊಂಡಿದೆ ಅನ್ನುವಂತಹ ಮಾತು ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಶಾರ್ಟ್ ಸರ್ಕ್ಯೂಟ್ ನಿಂದಲೂ ಕೂಡ ಬೆಂಕಿ ಹತ್ಕೊಂಡಿರಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.